ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಈಗ ಸ್ವಲ್ಪ ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ 2 ಡೇಸಿಂದ ಸ್ವಲ್ಪ ಹುಷಾರಿರಲಿಲ್ಲ. ಬಟ್ ಅದೇ ಮೈಂಡಲ್ಲಿದ್ದರೆ ನಾವು ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಅಂತ ಹೇಳಿ ಧೈರ್ಯ ಮಾಡಿಕೊಂಡು ಎದ್ದು ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಒಂದೊಂದು ಸಬ್ಸ್ಕ್ರೈಬರು ಕೂಡ ಇಂಪಾರ್ಟೆಂಟ್ ಆಗ್ತಾ ಇರ್ತಾರೆ. ಸೊ ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ರು ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಮಾಡ್ತಾ ಇರ್ತೀನಿ. ಅದರಲ್ಲೂ ಈಗ ನನಗೆ ಒಂದು 2-3 ಜನ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡ್ತಾ ಇರ್ತಾರೆ, ಹೊಸದಾಗಿ ಮನೆ ಕಟ್ತಾ ಇರ್ತೀವಿ, ಎಷ್ಟಾಗುತ್ತೆ ಏನು ಅಂತ. ಸೊ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಮನೇಲಿ ಏನು ಮಿಸ್ಟೇಕ್ ಆಗಿದೆ ಅದು ನಿಮ್ಮ ಮನೇಲಿ ಆಗೋದು ಬೇಡ ಅಂತ. ಸೊ ಯಾವ ಮಿಸ್ಟೇಕು ಏನು ಅಂತ ಹೇಳಿ ಈಗ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲೋಗಿ ಏನೇನು ಕೆಲಸ ಮಾಡ್ತಿದ್ದಾರೆ, ಆಗಲೇ ಯಾವ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿಂದ ಶೇರ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬನ್ನಿ ಹೋಗೋಣ. ಸೊ ಮನೆ ಹತ್ರ ಬಂದಾಗ ನೀವು ನೋಡ್ತಿರ್ಬೋದು, ಲೋಕಿ ಮತ್ತು ಅಮ್ಮ ಇಬ್ಬರು. ಸೊ ಕಾರ್ಪೆಂಟರ್ ಕೆಲಸ ಏನೇನು ಮಾಡಬೇಕಾಗಿತ್ತೋ ಅದೆಲ್ಲ ಮುಗ್ದಿದೆ. ಅಂದರೆ ಫುಲ್ ಎಲ್ಲ ಕೆಲಸ ಅಲ್ಲ, ಡೋರು ಮತ್ತು ವಿಂಡೋಸ್ ಕಂಪ್ಲೀಟ್ ಆಗಿದೆಯಲ್ಲ. ವಿಂಡೋಸ್ದು ಅದು ಬಾರ್ಡ್ರ್ ಕೊಡೋದು ಮತ್ತು ಗ್ಲಾಸಸ್ ಎಲ್ಲ ಸ್ವಲ್ಪ ಮಿಕ್ಕಿತ್ತು, ಅದೆಲ್ಲ ರಿಟರ್ನ್ ಕೊಡೋಣ ಅಂತ ಹೇಳಿ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾಯಿದ್ದ ಲೋಕಿ. ಇನ್ನು ಮಿಕ್ಕಿರೋದೆಲ್ಲ ಅಲ್ಲಲ್ಲೇ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಈ ಟೈಮಲ್ಲಿ ಸ್ವಲ್ಪನಾದರೂ ದುಡ್ಡು ಮಿಕ್ಕಿದ್ರೆ ನಮಗೂ ಆಗುತ್ತಲ್ಲ. ಇನ್ನು ಕೆಳಗಡೆ ಮನೇಲಿ ಇನ್ನೂ ಟಿ ವಿ ಸ್ಟ್ಯಾಂಡು ನಿನ್ನೆಯಿಂದ ರೆಡಿ ಮಾಡ್ತಾ ಇದ್ದಾರೆ. ಬರೀ ಶೀಟ್ ಹೊಡೆದಿದ್ದಾರೆ, ಅದಕ್ಕೇನು ಸಾಫ್ಟ್ ಶೀಟು ಅದೆಲ್ಲ ಇನ್ನೂ ರೆಡಿ ಮಾಡಿಲ್ಲ. ಸೊ ಇವತ್ತು ಅವ್ರು ಒಂದು ಸ್ವಲ್ಪ ಮೇಲ್ಗಡೆ ಕೆಲಸ ಇದೆ ಅಂಥೇಳಿ ಅದನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಾಗೆ ನಾನು ಹೇಳಿದ್ನಲ್ಲ ನಿಮಗೆ, ಸೊ ಹುಷಾರಾಗಿರಿ ಅಂತ ಹೇಳಿ. ನೋಡಿ, ಪೇಂಟಿಂಗ್ ಕೆಲಸ ಕೊಟ್ಟಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ನಮ್ಗೆ ಗೊತ್ತೇ ಆಗಲಿಲ್ಲ, ನಾವು ಮೇಲ್ಗಡೆ ಪೇಂಟಿಂಗ್ ಮಾಡೋಕ್ಕೆ ಆಲ್ರೆಡಿ ಕಿಟಕಿ ಎಲ್ಲ ಹಾಕೋಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಕಿಟಕಿ ಉಳಿದಿತ್ತು ಅದನ್ನಷ್ಟು ಲೋಕಿ ಪೇಂಟ್ ಮಾಡಿದ್ದಾನೆ. ಮೇಲ್ಗಡೆ ಆ್ಯಕ್ಚುಲಿ ನಮಗೆ ಕಾಣಿಸೋ ಥರ ಈ ಥರ ಟಾಪಲ್ಲಿ ಇಟ್ಟಿರ್ತಾರೆ, ಬಟ್ ಅವರು ಅದಕ್ಕೆ ಪೇಂಟ್ ಮಾಡಿರ್ತಾರೆ. ಕೆಳಗಡೆ ಬರುತ್ತಲ್ಲ ವಿಂಡೋ, ಅದಕ್ಕೆ ಫುಲ್ ಪೇಂಟೇ ಮಾಡಿರಲ್ಲ, ರಿವರ್ಸ್ ಮಾಡಿಕೊಂಡು ಪೇಂಟೇ ಮಾಡಿಲ್ಲ. ಅದೆಲ್ಲ ಮಿಕ್ಕಿರೋದೆಲ್ಲ ಸೊ ಲೋಕಿ ಮಾಡಿದ್ದಾನೆ. ಅದನ್ನು ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ. ಈಗಷ್ಟೇ ಲೋಕಿ ಬಂದು ಡೋರ್ ತಟ್ತಾ ಇದ್ದಾರೆ, ಬಟ್ ನಾನು ತೆಗಿತಾ ಇಲ್ಲ. ಅಂಗಡಿಗೆ ಹೋಗು ಅಂತ, ಇಲ್ಲ ಮನೆಗೆ ಬರ್ತೀನಿ ಅಂತ ಇದ್ದಾನೆ. ಸೊ ಬೇಡ, ಫಸ್ಟ್ ಅಂಗಡಿಗೆ ಹೋಗು, ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ನು ಬಂದರೆ ಸ್ವಲ್ಪ ನಿದ್ದೆ ಗುಮ್ಮ ಜಾಸ್ತಿ, ಹೋಗಲ್ಲ, ಹಾಗಾಗಿ ಕೇಳಿಸ್ತೀನಿ. ನೋಡಿ, ಹೋಗು ಅಂಗಡಿಗೆ, ತೆಗಿಯಲ್ಲ. ನೋಡಿದ್ರಲ್ಲ, ಸೊ ತಮಾಷೆ ಎಲ್ಲ ಸೈಡ್ಗಿಡೋಣ. ಬಟ್ ನಾನು ಹೇಳೋದು ಇಷ್ಟಪಡೋದು ಇಷ್ಟೇ ಗೈಸ್, ಯಾರೆಲ್ಲ ಹೊಸದಾಗಿ ಮನೆ ಕಟ್ತಿದ್ದೀರಾ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿರೋದು ಎರಡೇ ವಿಚಾರದಲ್ಲಿ. ಒಂದು, ನಿಮಗೆ ಹತ್ತಿರ ಇರೋರಿಗೆ ಕೆಲಸ ಕೊಡಿ. ಅಂದರೆ ನೀವೊಂದು ಕರೆಂಟ್ ಕೆಲಸನೇ ಕೊಡಿ, ಅಥವಾ ಒಂದು ವುಡ್ ವರ್ಕೆ ಕೆಲಸ ಕೊಡಿ, ಟೈಲ್ಸ್ ಕೆಲಸನೇ ಕೊಡಿ, ಮತ್ತು ಇದು ಪೇಂಟ್ ಕೆಲಸನೇ ಕೊಡಿ, ಮನೆ ಹತ್ತಿರ ಇರೋರಿಗೆ ಕೊಡಿ. ಸೊ ಯಾರೋ ಹೇಳಿದ್ರು ಅಂತ ಹೇಳಿ ಇವಾಗ ನಮಗೆ ಗೊತ್ತಿರ್ತಾರೆ, ಪಾಪ ಅವರು ಒಳ್ಳೆಯವರೇ ಆಗಿರ್ತಾರೆ, ನಮ್ಮನೆ ಮಾಡ್ದಾಗ ತಗೋ ಅಂತ ಹೇಳಿರ್ತಾರೆ ಅಂದ್ಕೊಳ್ಳಿ. ಬಟ್ ಬೇರೆಯವ್ರನ್ನ ನೀವು ಎಷ್ಟು ನಂಬ್ತೀರೋ ಅವ್ರ ಮೇಲೂ ಕೂಡ ಒಂದು ನೆಗೆಟಿವ್ ಪಾಯಿಂಟ್ಸ್ ಬಂದ್ಬಿಡುತ್ತೆ ನಮಗೆ. ಆ್ಯಕ್ಚುಲಿ ನಾನು ಟೈಲ್ಸ್ ಕೆಲಸ ಮಾಡೋರನ್ನ ಯಾರೋ ಹೇಳಿದ್ರು ಅಂತ ಹೇಳಿ ತೊಗೊಂಡಿದ್ದೆ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಅಂಕಲ್ದು ಮಾಡಿದ್ರು ಅಂತ ಹೇಳಿ ಅವ್ರ ಕಡೆಯಿಂದನೇ ಬಂದಿದ್ರು. ಬಟ್ ಏನು ಅಂತ ಹೇಳಿದ್ರೆ, ಕೊಡೋರಿದ್ರೆ ನಿಜವಾಗ್ಲೂ ಎಲ್ಲ ಅಮೌಂಟ್ನು ಅವರೇ ಈಸ್ಕೊಬಿಡ್ತಾರೆ ಹೊಸ್ದಾಗಿ. ಮತ್ತೆ ಅಂದರೆ ಇವಾಗ ನಾವು ಕೊಡ್ತೀವಿ, ನಮ್ಮನ್ನು ಮುಖ ನೋಡಿ ಎಲ್ಲ ತೊಗೊಳಕ್ಕೆ ಇಷ್ಟಪಡ್ತಾರೆ. ಕೊಡಿ ಸರ್, ನಾನು ಮಾಡ್ತೀನಿ ಅಂತ ಹೇಳಿ. ಇವಾಗ ನಮ್ದು ಹಾಗೆ ಆಗಿದ್ದು, ಟೈಲ್ಸ್ ಹಾಕ್ಸಿದ್ದು ಪೂರ್ತಿ ದುಡ್ಡು ಕೊಟ್ಬಿಟ್ಟಿದ್ದೀವಿ. ವಾಷಿಂಗ್ ಮಾಡೋದು ಇವಾಗೆಲ್ಲ ಎಕ್ಸ್ಟ್ರಾ. ಈಗ ಫೋನ್ ಸ್ವಿಚ್ ಆಫ್ ಮಾಡ್ಕೊತಾನೆ, ಇಲ್ಲ ಫೋನ್ ರಿಸೀವ್ ಮಾಡಿದ್ರೆ ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ ಅಂತ ಹೇಳ್ತೇನೆ. ಅವ್ನು ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಆ ಕೆಲಸನ ಬೇರೆಯವ್ರಿಗೆ ಕೊಡಬೇಕಾಗಿರುತ್ತೆ. ಇವಾಗ ವಾಷಿಂಗ್ ಕೊಡಬೇಕಾಗಿರೋದನ್ನು ಕೂಡ ನಾವು ಅಡಿಗಿಷ್ಟು ಅಂತಲೇ ಕೊಡಬೇಕಾಗತ್ತೆ. ಟೈಲ್ಸ್ ಹಾಕಿದ್ದು ಅಡಿಗಿಷ್ಟು ಅಂತ ಕೊಡಬೇಕು, ವಾಷಿಂಗ್ದು ಅಡಿಗಿಷ್ಟು ಅಂತ ಕೊಡಬೇಕು. ಸೊ ಎರಡೆರಡು ಖರ್ಚಾಗ್ಬಿಡುತ್ತೆ. ಅದೊಂದು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಪೇಂಟರ್ಸು
ಸೊ ಪೇಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕೂಡ ಅವರು ಇವಾಗ ನಾವೆಲ್ಲ 3 ಫ್ಲೋರು 2 ಫ್ಲೋರು ಅಂತ ಹೇಳಿದ್ರೆ ಅಲ್ಲೆಲ್ಲ ಹತ್ತಿ ನಾವು ನೋಡೋಕ್ಕಾಗೋದಿಲ್ಲ. ಫುಲ್ಲು ಟಾಪಲ್ಲಿರ್ತಾರೆ. ಅಲ್ಲಿ ಏನು ಅಂದರೆ ಹಗ್ಗ ಹಾಕೊಂಡು ಇಳಿದಿರ್ತಾರೆ. ಆಗ ಫುಲ್ಲು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಕಡೆ ಗ್ಯಾಪ್ ಇರುತ್ತೆ. ಆ ಗ್ಯಾಪೆಲ್ಲ ಮುಚ್ಚಲ್ಲ. ನಾವು ಎಷ್ಟೇ ಕೇರ್ಫುಲ್ಲಾಗಿ ನಮ್ಮದೆಲ್ಲ ನೋಡ್ಕೊಂಬಂದ್ರೂ ಸೊ ನಾನು ಆಗಲೇ ತೋರಿಸ್ದಂಗೆ ವಿಂಡೋ ನೀವು ನೋಡಿದ್ದೀರಾ. ಸೊ ವಿಂಡೋಗೆ ಆ್ಯಕ್ಚುಲಿ ಅವ್ರು ಏನು ಮಾಡಿರ್ತಾರೆ ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಹಿಂಗೆ ಸ್ಟ್ರೈಟಾಗಿ ಇಟ್ಟಿರ್ತಾರೆ. ಬಟ್ ಇಲ್ಲಿ ಕೆಳಗಡೆ ಇಲ್ಲಿ ಹೊಡೆದಿರಲ್ಲ, ಇಲ್ಲಿ ಹೊಡೆದಿರ್ತಾರೆ ಮೇಲೆ. ಸೊ ಫುಲ್ ಮೇಲೆ ನಮ್ಗೆ ಹಿಂಗೆ ನಿಲ್ಲಿಸಿದಾಗ ಫುಲ್ಲು ಹೊಡೆದಿದ್ದೀನಿ ಅಂತಲೇ ಕಾಣಿಸ್ತು. ಸೊ ಹೊಡೆದಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅದು ಕೆಳಗಡೆ ನೋಡೋದಕ್ಕೆ ಹೊಡೆದಿರ್ಲಿಲ್ಲ. ಫುಲ್ಲು ಅವರು ಇನ್ನೇನು ಕಾರ್ಪೆಂಟರ್ಸ್ ಬಂದು ಅದನ್ನು ಫಿಕ್ಸ್ ಮಾಡಬೇಕು ಅಂದಾಗ ಅದು ಗೊತ್ತಾಗಿದ್ದು. ಅವ್ರು ಹೇಳ್ತಾರೆ, ಇಲ್ಲ ಇದು ಫಿಕ್ಸ್ ಮಾಡಿದ್ರೆ ಇನ್ನು ಮುಗೀತು, ಇನ್ನೇನು ಮಾಡಲ್ಲ ಅನ್ನೋ ಇಂಟೆನ್ಷನಲ್ಲಿ ಅವ್ರು ಮಾಡಿರ್ತಾರಷ್ಟೇ. ಯಾಕೆಂದರೆ ಕೆಳಗಡೆ ಎಲ್ಲ ನಾವು ಬೆಂಡ್ ಮಾಡಿ ನೋಡಿರಲ್ವಲ್ಲ. ಸೊ ಹಾಗಾಗಿ ಅವರು ಅದನ್ನು ಮಾಡಿರಲ್ಲ, ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಕಾಲ್ ಮಾಡಿ ಕೇಳಿದ್ರೆ ಸೊ ಫಿಟ್ ಮಾಡಿದ್ಮೇಲೆ ನಾವು ಫಿನಿಷ್ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಳಗಡೆ ಇಟ್ಟಾಗ್ಲೇ ಫಿನಿಷ್ ಮಾಡೋದಕ್ಕೆ ಈಸಿ ಆಗೋದು. ಮೇಲೆ ಹಗ್ಗದಲ್ಲಿ ಹಾಕಿದಾಗ ಕೆಳಗಡೆ ಹಿಂಗೆ ಬೊಗ್ಗಿ ಹೊಡಿಯೋದಕ್ಕೆ ಸ್ವಲ್ಪ ಅದು ರಿಸ್ಕ್ ಆಗುತ್ತೆ. ಅದೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ಅನ್ನಿಸ್ತು. ಅವೆರಡರ ವಿಚಾರದಲ್ಲಿ ಸ್ವಲ್ಪ ನಾವು ಕೂಡ ಎಡವಿದ್ವಿ ಅಂತ ಅನ್ಸುತ್ತೆ. ಬಟ್ ಪೇಂಟ್ ಮಾಡೋರು ಇಲ್ಲಿರೋರೆ, ಹತ್ರದವರೇ. ಬಟ್ ಅದೇನಾಗಿದೆ ಅಂದರೆ ಸ್ವಲ್ಪ ಅವ್ರಿಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಏಜ್ಡ್ ಪರ್ಸನ್ನು ಅವ್ರಿಗೆ ಆ್ಯಕ್ಚುಲಿ ನಾವೊಂದು ಮಾತಾಡೋದಕ್ಕೂ ಆಗಲ್ಲ, ಒಂದು ಬಿಡೋಕ್ಕೂ ಆಗಲ್ಲ. ಸೊ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ನಾವು ವಾಯ್ಸ್ ರೈಸ್ ಮಾಡಿ ಕೂಡ ಹೇಳೋದಕ್ಕಾಗಲ್ಲ, ಆ ಸಿಚುವೇಷನಲ್ಲಿರ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ನೀವು ಯಾರಾದರೂ ಕಟ್ಟೋರು ಇರ್ತೀರಲ್ಲ, ಸೊ ಅವರು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಕಟ್ಟಿದ್ರೆ ಸರಿ ಹೋಗುತ್ತೆ. ಇನ್ನು ಎಲೆಕ್ಟ್ರಿಷಿಯನ್ ವಿಚಾರಕ್ಕೆ ಬಂದರೆ ಎಲೆಕ್ಟ್ರಿಷಿಯನ್ ಅವರೂ ಕೂಡ ನಮ್ಮ ಮನೆ ಹತ್ರನೇ ಇರೋರು. ಅವ್ರದ್ದಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಅವರು ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಯಾಮಾರಿದ್ದು ಅಂತ ಹೇಳಿದ್ರೆ ನಾವು ಗಾರೆ ಕೆಲಸದಲ್ಲೂ ಸ್ವಲ್ಪ ಯಾಮಾರಿದ್ವಿ. ಆಮೇಲೆ ಪೇಂಟಲ್ಲಿ ಅಂದರೆ ಬೇರೆ ಏನು ವಿಚಾರಕ್ಕೂ ಯಾಮಾರಿಲ್ಲ. ಬಟ್ ವಿಂಡೋದ್ರಲ್ಲಿ ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಕೂಡ ಅದು ಇದು ಮಿಸ್ ಆಗಿಬಿಟ್ಟಿದೆ. ಬೇರೆ ಇನ್ನೇನೂ ಇಲ್ಲ ಅವ್ರದ್ದು ತೊಂದರೆ. ಅಂದರೆ ಪ್ರತಿಯೊಂದಕ್ಕೂ ನಾನು ಹೇಳೋದಿಷ್ಟೇ, ಒಬ್ಬರನ್ನ ನಾವು ಈ ಕೆಲಸಕ್ಕೆ ಪರ್ಫೆಕ್ಟು ಅಂತ ಚಾಯ್ಸ್ ಮಾಡಿದಾಗ ಅವರು ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ಅದು ಲಾಸ್ ಆಗುತ್ತೋ ಕರೆಕ್ಟ್ ಆಗುತ್ತೋ ಸರಿ ಹೋಗುತ್ತೋ ಅದು ಸೆಕೆಂಡ್ರಿ. ಬಟ್ ಮಾಡಾದ್ಮೇಲೆ ಅವ್ರ ಕೆಲಸ ನೋಡಿ ನಾವೇ ಇಲ್ಲ ಚೆನ್ನಾಗಿ ಮಾಡಿದ್ರು, ಏನಾದರೂ ಕೊಡಬೇಕು ಅಂತ ಅನ್ನಿಸೋ ಥರ ಇದ್ದರೆ ನಮಗೂ ಕೂಡ ಖುಷಿ ಆಗಿಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಸಿರ್ತೀವಿ. ಬೇರೆ ಕಡೆ ಆದರೆ ಮನೆ ಒಳಗೆ ಎಲ್ಲೋ ಆದರೆ ನಾವೇ ಮಾಡ್ಕೋಬೋದು. ಬಟ್ ಕಿಟಕಿ ಎಲ್ಲ ನಾವು ಈಚೆ ಹೋಗಿ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಅದು ಒಂದ್ಸಲ ಹಾಕೋದು ಬಿಸಿಲಿಗೆ ಯಾವಾಗಲೂ ಪರ್ಮನೆಂಟ್ ಇರುತ್ತೆ. ಅದು ಬೆಂಡ್ ಆದಾಗೆಲ್ಲ ಇದಾಗ್ಬಿಡುತ್ತಲ್ವ. ಸೊ ಅದಾಗಲ್ಲ. ಆ ಲೈಫ್ ಲಾಂಗ್ ಮಾಡೋವಂಥದ್ದನ್ನು ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗಂತ ಅನಿಸುತ್ತೆ. ಸೊ ಹೊಸದಾಗಿ ಮನೆ ಕಟ್ತಿರೋರು ಎಲ್ಲದಕ್ಕೂ ಬೆಸ್ಟ್ ಸಜೆಷನ್ ಏನಂದರೆ, ಯಾವುದೇ ಕೆಲಸ ಯಾರಿಗೆ ಕೊಟ್ಟರು ಮನೆ ಹತ್ರ ಇರೋರಿಗೆ ಸೊ ಏನೇ ನಂಬಿಕೆ ಇದ್ದರೂ ನಮ್ಮ ಹತ್ರನೇ ದುಡ್ಡು ಇದ್ದರೆ ಅವರು ಬಂದು ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀವ್ ಆಗೋಯ್ತು ನನಗೆ. ಸೊ ಯಾರನ್ನೇ ಎಷ್ಟೇ ನಂಬಿ ಅವ್ರಿಗೆ ದುಡ್ಡು ಕೊಡ್ತೀವಿ ಮಾಡ್ತಾರೆ ಬಿಡು ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ. ಲಾಸ್ಟಿಗೆ ಎಕ್ಸ್ಟ್ರಾನೇ ಹೋಗುತ್ತೆ. ಸೊ ಕಾಸಿದ್ದರೆ ಅವ್ರು ಖಂಡಿತ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು ಆಲ್.